ರಷ್ಯಾದ ಸೇಂಟ್ ಪೀಟರ್ಬರ್ಗ್ನಲ್ಲಿ ಭಾರತೀಯ ರಾಯಭಾರಿ ಕಚೇರಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಕರ್ನಾಟಕದಿಂದ ಶಿರಾನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ ಭಾಗವಹಿಸಿದ್ದು, ಈಗ ಅವರು ರಷ್ಯಾ ದೇಶದ ಪ್ರವಾಸದಲ್ಲಿದ್ದಾರೆ. ಜೊತೆಗೆ ರಷ್ಯಾದ ರೇಡಿಯೋ ಮತ್ತು ಟಿವಿ ಚಾನೆಲ್ಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿರುತ್ತಾರೆ. ರಷ್ಯಾ ದೇಶಕ್ಕೂ ಹಾಗೂ ನಮ್ಮ ಭಾರತ ದೇಶದ ಕಾಲಮಾನಕ್ಕೂ 3 ರಿಂದ 4 ಗಂಟೆಗಳ ವ್ಯತ್ಯಾಸವಿದೆ. ನಮ್ಮ ದೇಶದಲ್ಲಿ ಹಗಲು ರಾತ್ರಿ ಎನ್ನುವುದು ಹೆಚ್ಚು ಕಡಿಮೆ ಸರಿಸಮಾನವಾಗಿದ್ದು, ರಷ್ಯಾ ದೇಶದಲ್ಲಿ 3/4 ಭಾಗ ಹಗಲೇ ಹೆಚ್ಚು. ಇಲ್ಲಿ ಜನರು ತಾವಾಗಿಯೇ ಸಮಯ ನೋಡಿಕೊಂಡು ಊಟ ನಿದ್ರೆ ಮಾಡುವ ಹವ್ಯಾಸ ಬೆಳೆಸಿಕೊಂಡಿದ್ದಾರೆ. ಇವರಿಗೆ ವಿಶೇಷವಾದ ದೇಶಾಭಿಮಾನ, ತಮ್ಮ ದೇಶದ ಬಗ್ಗೆ ಎಲ್ಲೆಲ್ಲೂ ಕಾಳಜಿ, ಅಭಿಮಾನವನ್ನು ಇರುವ ಜನರು. ಶಾಲಾ ಕಾಲೇಜುಗಳಲ್ಲಿ ಎಲ್ಲಿಯವರೆಗೆ ಓದಿದ್ರೂ ಉಚಿತ ಶಿಕ್ಷಣ, MBBS, IIT ಯಾವುದೇ ಶಿಕ್ಷಣ ಪಡೆದರೂ ಈ ದೇಶದ ಜನರಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಆದರೆ ಈ ದೇಶದ ಪೌರರಿಗೆ ಮಾತ್ರ ಈ ಅವಕಾಶ. ಹೊರಗಡೆಯಿಂದ ಬಂದವರಿಗೆ ಶುಲ್ಕವಿರುತ್ತದೆ. ಇದರ ಜನಸಂಖ್ಯೆ 15 ಕೋಟಿ, ಭಾರತಕ್ಕಿಂತ 8 ಪಟ್ಟು ವಿಸ್ತಾರಗೊಂಡಿದೆ. ಎಲ್ಲಿ ನೋಡಿದ್ರೂ ಉಸಿರೇ ಹಸಿರು, ದಟ್ಟವಾದ ಕಾಡುಗಳು, ಅರಣ್ಯವನ್ನು ನೋಡಬಹುದು. ನಗರ ಪೂರ್ಣ ಹಸಿರುಮಯವಾಗಿರುತ್ತದೆ. ನಾಗರಿಕರಲ್ಲಿ ಶಿಸ್ತು, ಸಂಯಮ ಇರುತ್ತದೆ. ಈ ದೇಶದಲ್ಲಿ ನೀರಿಗೆ ಸ್ವಲ್ಪವೂ ಕೊರತೆಯಿಲ್ಲ. ಎಲ್ಲ ನಾಗರಿಕರು ಎಲ್ಲ ವಿಧವಾದ ಸೌಲಭ್ಯಗಳನ್ನು ಹೊಂದಿರುವುದು ಈ ದೇಶದ ವಿಶೇಷತೆ. ರಷ್ಯಾ ದೇಶದಲ್ಲಿ ಬಹುತೇಕ ವಾಸವಿರುವ ಜನ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಜನರು. ಇಲ್ಲಿಯ ಜನಸಾಮಾನ್ಯರು ಪರಸ್ಪರ ಮಾತನಾಡುವುದೇ ವಿರಳ. ಅವರಾಯ್ತು, ಅವರ ಕೆಲಸವಾಯಿತು ಅಷ್ಟೇ. ಬೇರೆಯವರಿಗೆ ತೊಂದರೆ ಕೊಡುವ ಪ್ರಮೇಯಕ್ಕೂ ಕೂಡ ಹೋಗುವುದಿಲ್ಲ. ಬಹಳ ಮೃದು ಸ್ವಭಾವದ ಜನರು. ಬಸ್ ಅಥವಾ ಟ್ರೈನ್ ಯಾವುದೇ ಪ್ರಯಾಣವಾಗಲಿ, ಇಲ್ಲಿನ ಯುವ ಸಮೂಹ ಜನ ವಯಸ್ಸಾದ ವೃದ್ಧರಿಗೆ, ಗರ್ಭಿಣಿಯರಿಗೆ, ಹೆಣ್ಣು ಮಕ್ಕಳಿಗೆ, ದೊಡ್ಡವರಿಗೆ ತಾವು ಕೂತಿದ್ದ ಸೀಟ್ ಬಿಟ್ಟುಕೊಟ್ಟು ಸಹಕರಿಸುವುದು ಒಂದೊಳ್ಳೆ ಉತ್ತಮ ಹವ್ಯಾಸ ಹಾಗೂ ಹಿರಿಯರಿಗೆ, ಹೆಣ್ಣು ಮಕ್ಕಳಿಗೆ ನೀಡುವ ಗೌರವ. ಭಾರತೀಯರಿಗೆ ಎಲ್ಲಿಲ್ಲದ ಗೌರವ, ಪ್ರೀತಿ ನೀಡುವ ರಷ್ಯಾ ದೇಶದ ಜನತೆ. ಒಂದೊಳ್ಳೆ ಉತ್ತಮ ಹಾಗೂ ಅಚ್ಚುಕಟ್ಟಾದ ಪರಿಸರ ನಿರ್ವಹಣೆ. ದೇಶದಲ್ಲಿ ಎಲ್ಲೂ ಕೂಡ ಸ್ವಲ್ಪವೂ ತ್ಯಾಜ್ಯವಿಲ್ಲದೆ ನಿರ್ವಹಣೆ ಮಾಡಿ ನಗರವನ್ನು ಬಹುತೇಕ ಅಚ್ಚುಕಟ್ಟಾಗಿ ನಿರ್ವಹಿಸುವ ಹಾಗೂ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡುವ ದೇಶ. ಈ ದೇಶದಲ್ಲಿ ರೈತರು ಅತಿ ಹೆಚ್ಚಾಗಿ ಬಗೆ ಬಗೆಯ ತರಕಾರಿ, ಸೊಪ್ಪು ಬೆಳೆಯುವುದು ಹವ್ಯಾಸ. ಇಲ್ಲಿಯ ಜನರು ಕೂಡ ಅತಿ ಹೆಚ್ಚಾಗಿ ತರಕಾರಿ, ಸೊಪ್ಪು ಸೇವಿಸುವುದರಿಂದ ಬಹುತೇಕ ಎಲ್ಲರೂ ಕೂಡ ಆರೋಗ್ಯಕರವಾಗಿದ್ದಾರೆ. ಪ್ರಮುಖವಾಗಿ ಹರೇ ರಾಮ ಹರೇ ಕೃಷ್ಣ ದೇವಾಲಯವಿರುವುದು ಬಹಳ ವಿಶೇಷ. ನಮ್ಮ ಭಾರತದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಶಿರಾನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಶಾಖಾ ಮುಖ್ಯಸ್ಥರಾದ ಡಾಕ್ಟರ್ ಪಿಎಚ್ ಮಹೇಂದ್ರಪ್ಪ ರಷ್ಯಾ ದೇಶದ ಪ್ರವಾಸದಲ್ಲಿದ್ದು, ಯೋಗ ಹಾಗೂ ಧಾರ್ಮಿಕ, ಆಧ್ಯಾತ್ಮಿಕ ಪ್ರವಚನಗಳ ತರಗತಿಗಳನ್ನು ರಷ್ಯಾ ಜನತೆಗೆ ನೀಡುತ್ತಿರುವುದು ನಮ್ಮ ದೇಶದ ಹೆಮ್ಮೆಯ ವಿಷಯವಾಗಿದೆ ಎಂದು ಅಲ್ಲಿನ ಕೆಲ ಪ್ರಮುಖ ಸಂಗತಿಗಳನ್ನು ಹಾಗೂ ವಿಶೇಷವಾಗಿ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಲ್ಲ ಪ್ರಮುಖ ನಗರಗಳಲ್ಲಿಯೂ ತನ್ನ ಶಾಖೆಗಳನ್ನು ಹೊಂದಿದೆ ಎಂದು ಫೋನ್ ಕರೆ ಮುಖೇನ ಶಿರಾ ಪಬ್ಲಿಕ್ ನ್ಯೂಸ್ ಡಿಜಿಟಲ್ ಮಾಧ್ಯಮಕ್ಕೆ ಹಂಚಿಕೊಂಡರು. Дорогие друзья, это был коллектив фольк-группа «Дахар». Давайте поприветствуем еще раз музыкантов. Спасибо большое за это замечательное и радостное начало фестиваля. Ну а мы с удовольствием продолжаем. И сейчас на эту сцену я приглашу 2 прекрасных девушек, группа Джиг Джаггер. И они исполнят для вас 2 мантры. Давайте подготовимся к встрече с замечательными, красивыми девушками на нашем сегодняшнем фестивале.
ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.